ಮಾಸಿಕ ಸಭೆಯನ್ನು ಮಾಡಿದ್ದೀರಿ, ಏನೇನು ಚರ್ಚೆ ಆಯಿತು? ತಿಂಗಳಲ್ಲಿ 2 ಸಭೆ ಮಾಡ್ತೀವಿ. ಗ್ಯಾರಂಟಿ ಸಮಿತಿ ದಾಸಹಳ್ಳಿ ಕ್ಷೇತ್ರದಿಂದ ನಮ್ಮೆಲ್ಲ 14 ಜನ ಸದಸ್ಯರಿದ್ದಾರೆ. ನಾನು ಅಧ್ಯಕ್ಷನಾಗಿ ತಿಂಗಳಲ್ಲಿ 2 ಸಭೆ ಮಾಡಿ ಜನರ ಕುಂದುಕೊರತೆಗಳು, ಯಾರಿಗೆ ಫಲಾನುಭವಿಗಳಿಗೆ ಸರಿಯಾಗಿ 2,000 ರೂಪಾಯಿ ಇರ್ಬೋದು, ಮತ್ತು ಗೃಹ ಬಳಕೆ ಗೃಹ ಜ್ಯೋತಿ ಇರ್ಬೋದು, ಮತ್ತು ಶಕ್ತಿ ಯೋಜನೆ ಇರ್ಬೋದು, ಮತ್ತು ಆಹಾರ ಏನಾದ್ರು 10 kg ಅಕ್ಕಿ ಏನು ಕೊಡ್ತಾ ಇದೆ ಸರ್ಕಾರದಿಂದ ಅದರ ಬಗ್ಗೆ ಇರ್ಬೋದು, ಏನು 5 ಇದು ಯೋಜನೆ ಇದೆ, ಆ ಯೋಜನೆಯನ್ನು ಸರಿಯಾಗಿ ತಲುಪ್ತಾ ಇಲ್ವ ಅಂತ ಮಾನಿಟರೇಟ್ ಮಾಡ್ಕೊಂಡು ಯಾವ್ದಾರು ಕುಂದುಕೊರತೆಗಳಿದ್ರೆ ಯಾವ್ದಾರು ಇದೆ ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ಕ್ಲಿಯರ್ ಮಾಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಸರ್, ಈಗ ಸಾಕಷ್ಟು ದಿನಗಳಾಯ್ತು, ತಿಂಗಳುಗಳಾಯ್ತು, ಒಂದು ವರ್ಷನೇ ಆಯಿತು. 1 ವರ್ಷ ಆಯ್ತು ಅಧ್ಯಕ್ಷರಾಗಿ. ಏನಾದರೂ ಬದಲಾವಣೆ ಅಂತಕ್ಕಂಥ ಬಹಳಷ್ಟು ಬದಲಾವಣೆಗಳೇನಾದರೂ ಆಗಿದೆಯಾ? 100% ಆಗಿದೆ. ಯಾರಿಗೆ ಸೊಸೈಟಿಯಲ್ಲಿ ತೂಕದಲ್ಲಿ ವ್ಯತ್ಯಾಸ ಇತ್ತು ಮತ್ತು ಸೊಸೈಟಿಯಲ್ಲಿ ಟೈಮಿಂಗ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ತಿರ್ಗಿ ಅಲ್ಲಿ ಬೋರ್ಡ್ಗಳ ಹಾಕಿರಲಿಲ್ಲ. ಈಗ ಅಧಿಕಾರಿಗಳು ಅಷ್ಟೇ ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಅಲ್ಲಿ ಎಲ್ಲ ಸೊಸೈಟಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಸೊಸೈಟಿಯವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವರಿಗೆ ತಿಳುವಳಿಕೆ ಹೇಳಿದ್ವಿ. ಸರ್ಕಾರಕ್ಕಾಗಲಿ ನಮ್ಮ ಕಮಿಟಿಗಾಗಲಿ ಕೆಟ್ಟ ಹೆಸರು ಬರ್ಕೊಡ್ದು ಈ ದಾಸಹಳ್ಳಿ ಕ್ಷೇತ್ರದಲ್ಲಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸರ್, ದಾಸಹಳ್ಳಿಯ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ? 100% ಸರ್. ಯಾವುದೇ ವಿಚಾರದಲ್ಲಿ ಅಧಿಕಾರಿಗಳು ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಅವರು ಸ್ಪಂದನೆ ಮಾಡಲ್ಲ ಅಂದರೆ ನಮ್ಮ ಕಾರ್ಯಕ್ರಮ ಯೋಜನೆ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ಅವ್ರ ಸ್ಪಂದನೆಯಿಂದನೇ ಎಲ್ಲ ಕೆಲಸ ನಡೀತಾ ಇದೆ.